ಇವಾಗ ನೀವೇ ಹೇಳಿದ್ರಿ ಯಾವ ಶಾಂಪೂನ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಅಂತ ಹೇಳಿ. ಶಾಂಪೂ ಚೂಸ್ ಮಾಡಬೇಕಾದ್ರೆ ಇಂಥದ್ದೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಏನಾದರೂ ಸಜೆಷನ್ಸ್ ಕೊಡೋದಾದ್ರೆ ಡಾಕ್ಟರ್? ನಾವು ಯೂಶಲಿ ಶ್ಯಾಂಪೂ ಸೆಲೆಕ್ಟ್ ಮಾಡುವಾಗ ಸ್ಕ್ಯಾಲ್ಪ್ ಚೆಕ್ ಮಾಡ್ತೀವಿ. ಏನಾದರೂ ಅಸೋಸಿಯೇಟೆಡ್ ಸ್ಕಿನ್ ಕಂಡೀಷನ್ಸ್ ಇದೆಯಾ? ಇವಾಗ ಸೋರಿಯಾಸಿಸ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಸೆಬೋರಿಕ್ ಡರ್ಮಟೈಟಿಸ್ ಇರುತ್ತೆ. ಇವೆಲ್ಲ ಚೆಕ್ ಮಾಡಿ ಯಾವ ಶ್ಯಾಂಪೂ ಸೂಟ್ ಆಗುತ್ತೆ ಅದನ್ನು ನೋಡಿ ಕೊಡ್ತೀವಿ. ಕೆಲವು ಸ್ಕ್ಯಾಲ್ಪ್ ಕಂಡೀಷನ್ಸ್ಗೆ ಮೆಡಿಕೇಟೆಡ್ ಶ್ಯಾಂಪೂಸ್ ಬೇಕಾಗುತ್ತೆ. ಈ ತುಂಬ ಸಿವಿಯರ್ ಡ್ಯಾಂಡ್ರಫ್ ಇರೋರು ಮತ್ತು ಸೆಬೋರಿಕ್ ಡರ್ಮಟೈಟಿಸ್ ಇರೋರು ಇವರಿಗೆಲ್ಲ ಕೀಟಕೊನೊಝೋಲ್, ಜಿಂಕ್ ಪೈರಥಿಯಾನ್ ಅಂತ ಹೇಳ್ತೀವಿ, ಅಥವಾ ಸೆಲೆನಿಯಂ ಸಲ್ಫೈಡ್ ಇವೆಲ್ಲ ಇರುವಂಥ ಶ್ಯಾಂಪೂಸ್ನ ಯೂಸ್ ಮಾಡ್ತೀವಿ. ಈ ಸೋರಿಯಾಸಿಸ್ ಚರ್ಮ ಸಮಸ್ಯೆ ಸ್ಕಿನ್ಗೂ ಬರ್ಬೋದು. ಅದರಲ್ಲಿ ಸ್ಕೇಲಿಂಗ್ ಜಾಸ್ತಿ ಇರುತ್ತೆ. ಆವಾಗ ಈ ಕೋಲ್ಟಾರ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಇವೆಲ್ಲ ಇರುವಂಥ ಶ್ಯಾಂಪೂಸ್ ಚೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಶ್ಯಾಂಪೂಸ್ ಚೂಸ್ ಮಾಡುವಾಗ ಇವಾಗ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಈ ಕಂಟೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಶ್ಯಾಂಪೂ ಅಲ್ಲಿ ಸಲ್ಫೇಟ್ಸ್ ಇರುತ್ತೆ, ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ. ಅದು ಆಯ್ಲಿನೆಸ್, ಕ್ರೀಸಿನೆಸ್, ಗ್ರೈಮ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಯ್ಲಿ ಸ್ಕ್ಯಾಲ್ಪ್ ಇರೋರು ಅದು ಯೂಸ್ ಮಾಡ್ಬೋದು. ಅವೆಲ್ಲ ಡಿಟರ್ಜೆಂಟ್ಸ್ ಅಂತ ಹೇಳ್ತೀವಿ. ಶ್ಯಾಂಪೂ ಅಲ್ಲಿ ಡಿಟರ್ಜೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಆ್ಯನಿಯಾನಿಕ್ ಇರ್ಬೋದು, ಕ್ಯಾಟಯಾನಿಕ್ ಇರ್ಬೋದು, ಆ್ಯಂಫೋಟೆರಿಕ್ ಇರ್ಬೋದು. ಅವೆಲ್ಲ ಇವಾಗ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಆ್ಯನಿಯಾನಿಕ್ ಡಿಟರ್ಜೆಂಟ್ಸ್ ಇರೋದು ಶ್ಯಾಂಪೂ ಪ್ರಿಫರ್ ಮಾಡ್ತೀವಿ. ಮತ್ತು ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ಕ್ಯಾಟಯಾನಿಕ್ ಒನ್ಸು. ಮತ್ತು ಆ್ಯಂಫೋಟೆರಿಕ್ ಅಂದರೆ ತುಂಬ ಮೈಲ್ಡ್ ಇರುತ್ತೆ. ಬೇಬಿ ಶ್ಯಾಂಪೂಸಲ್ಲೆಲ್ಲ ಆ ಥರ ಕಂಟೆಂಟ್ ಇರೋದು ನೋಡ್ತೀವಿ. ಶ್ಯಾಂಪೂ ಅಲ್ಲಿ ಡಿಟರ್ಜೆಂಟ್ ಫ್ಯಾಕ್ಟರ್ ಜೊತೆ ಫೋಮಿಂಗ್ ಏಜೆಂಟ್ ಇರುತ್ತೆ, ಮತ್ತು ಅಡಿಟಿವ್ಸ್ ಇರುತ್ತೆ. ಈ ಸ್ಮೆಲ್, ಫ್ರೇಗ್ರೆನ್ಸ್ಗೋಸ್ಕರ ಮತ್ತು ಪ್ರಿಸರ್ವೇಟಿವ್ಸು ಇವೆಲ್ಲನೂ ಇರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ನೋಡಿ ನಿಮ್ಮ ಸ್ಕ್ಯಾಲ್ಪ್ ಟೈಪು ಮತ್ತು ಹೇರ್ ಟೈಪ್ ಎಲ್ಲ ನೋಡಿ ಚೂಸ್ ಮಾಡೋದು ಒಳ್ಳೆಯದು. ಈಗ ಶಾಂಪೂ ಮತ್ತು ಶೀಗೆಕಾಯಿ ಕೆಲವರು ಯೂಸ್ ಮಾಡ್ತಾರೆ. ಇದೆರಡರ ನಡುವೆ ನೀವು ಯಾವುದಕ್ಕೆ ಸಲಹೆ ಕೊಡ್ತೀರಾ ಡಾಕ್ಟರ್? ಶೀಗೆಕಾಯಿ ಒಂದು ಟ್ರೆಡಿಷ್ನಲ್ ಸ್ಕ್ಯಾಲ್ಪ್ ಕ್ಲೆನ್ಸರ್ ಅದು. ಅದರಲ್ಲಿ ಸ್ಯಾಪೋನಿನ್ಸ್ ಅಂತ ಇರುತ್ತೆ. ಅದು ಆ್ಯಕ್ಚುಲಿ ಶ್ಯಾಂಪೂ ಥರನೇ ಕೆಲಸ ಮಾಡುತ್ತೆ. ಮತ್ತು ಅದರಲ್ಲಿ ಫೋಮಿಂಗ್ ಏಜೆಂಟು ಇದೆ. ನ್ಯಾಚುರಲಿ ದರ್ಸ್ ಅ ಫೋಮಿಂಗ್ ಏಜೆಂಟ್ ಸ್ಯಾಪೋನಿನ್ಸ್ ಅಲ್ಲಿ. ಸೊ ಅದು ಯೂಸ್ ಮಾಡೋದು ಟ್ರೆಡಿಷ್ನಲ್ ಕ್ಲೆನ್ಸರ್ ಥರ ಯೂಸ್ ಮಾಡ್ಬೋದು. ಮತ್ತು ಅದು ಆರ್ಗ್ಯಾನಿಕ್ ಇರುತ್ತೆ. ಅದರಲ್ಲಿ ಏನೂ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಏನೂ ಹಾನಿ ಆಗಲ್ಲ, ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಶ್ಯಾಂಪೂನ ಕೆಲವರು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡ್ತಾರೆ, ಇನ್ನು ಕೆಲವರು ಡೆಲ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಯಾವುದು ಬೆಸ್ಟ್ ವಿಧಾನ ಡಾಕ್ಟರ್? ಶ್ಯಾಂಪೂ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಶ್ಯಾಂಪೂಸು ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ಸ್ ಅಂತ ಬರುತ್ತೆ. ಅದು ಶ್ಯಾಂಪೂ ಪ್ಯಾಕ್ ಮೇಲೇ ಬರೆದಿರುತ್ತೆ ಟು ಬಿ ಡೈಲ್ಯೂಟೆಡ್ ಆ್ಯಂಡ್ ಯೂಸ್ಡ್ ಅಂತ. ಸೊ ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ ಇರೋ ಶ್ಯಾಂಪೂ ಮಾತ್ರ ಡೈಲ್ಯೂಟ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಶ್ಯಾಂಪೂ ಸಾಮಾನ್ಯವಾಗಿ ನಾವು ಏನು ಯೂಸ್ ಮಾಡ್ತೀವಿ ಅದೆಲ್ಲ ಡೈಲ್ಯೂಟ್ ಮಾಡದೆ ಹಾಗೆ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ್ರೇ ಅದರ ಕಾನ್ಸಂಟ್ರೇಷನ್, ಆ ಕ್ಲೆನ್ಸಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಇವಾಗ ಮನೆಯಲ್ಲಿ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲೋವೆರಾ ಹಚ್ಚೋದಾಗಿರ್ಬೋದು, ಅಥವಾ ದಾಸವಾಳ ಸೊಪ್ಪು ಈ ಥರದ್ದೆಲ್ಲ ಹಚ್ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ತಾರೆ. ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಡಾಕ್ಟರ್? ಈ ಅಲೋವೆರಾ ಮತ್ತು ಈ ದಾಸವಾಳ ಇದರಲ್ಲೆಲ್ಲ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ. ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಆದರೆ ಇದಕ್ಕೆಲ್ಲ ತಕ್ಕ ಮಟ್ಟಿಗೆ ಕ್ಲಿನಿಕಲ್ ಸ್ಟಡೀಸ್ ಇಲ್ಲ. ಇದರಲ್ಲಿ ಎವಿಡೆನ್ಸ್ ಬೇಸ್ಡ್ ಕ್ಲಿನಿಕಲ್ ಸ್ಟಡೀಸ್ ಇಲ್ಲ. ಸೊ ಅದರ ಹಚ್ಚೋದ್ರಿಂದ ಏನೂ ನಷ್ಟ ಆದರೆ ಇಲ್ಲ, ಏನು ಹಾನಿಕಾರಕ ಕೆಮಿಕಲ್ಸ್, ರಾಸಾಯನಿಕ ಆದರೆ ಅದರಲ್ಲಿ ಏನೂ ಇಲ್ಲ. ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಹೇರ್ ಫಾಲ್ಗೆ ಹೆಲ್ಪ್ ಆಗುತ್ತೆ, ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಅನ್ನೋದು ಖಂಡಿತವಾಗಿ ಹೇಳೋಕ್ಕೆ ಬರಲ್ಲ. ಓಕೆ. ಇವಾಗ ಕೆಲವರಿಗೆ ತುಂಬ ಡ್ಯಾಂಡ್ರಫ್ ಆಗುತ್ತೆ, ಇಚ್ಚಿಂಗ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ತಲೆಯಲ್ಲಿ. ಸೊ ಅವ್ರಿಗೆ ಇಂಥದ್ದೇ ಶಾಂಪೂ ಅಂತ ಏನಾದರೂ ಸಲಹೆ ಕೊಡ್ತೀರಾ, ಅಥವಾ ಬೇರೆ ಏನಾದರೂ ಟ್ರೈ ಮಾಡ್ಬೋದಾ? ಈಗ ಮನೇಲಿ ಕೆಲವರು ಮೊಸರನ್ನೆಲ್ಲ ಅಪ್ಲೈ ಮಾಡ್ತಾರೆ. ಇದೆಲ್ಲ ಹೇಗೆ ಕಂಟ್ರೋಲ್ ಆಗುತ್ತೆ ಡಾಕ್ಟರ್ ಇದನ್ನು ಯೂಸ್ ಮಾಡೋದ್ರಿಂದ? ಡ್ಯಾಂಡ್ರಫ್ ಅನ್ನೋದು ಒಂದು ಕಾಯಿಲೆ ಅಲ್ಲ. ಈಗ ಟೀನೇಜ್ ಬಂದರೆ ಎಲ್ಲ, ಇವಾಗ ಆಯಿಲ್ ಗ್ಲಾನ್ಸ್ ಮೆಚ್ಯೂರ್ ಆಗೋ ಟೈಮಲ್ಲಿ ಎಕ್ಸೆಸಿವ್ ಸೀಬಮ್ ಸೆಕ್ರೆಷನಿಂದ ಡ್ಯಾಂಡ್ರಫು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸರಿ ಹೋಗೋವಂಥ ಶ್ಯಾಂಪೂಸ್ ಕೊಡ್ತೀವಿ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋವಂಥ ಶ್ಯಾಂಪೂಸ್ ಕೊಡ್ತೀವಿ. ಅದ್ರ ಮೇಲೇನೂ ಇನ್ನೂ ಜಾಸ್ತಿ ಇದ್ದರೆ ನಾನು ಆಗಲೇ ಹೇಳ್ದಂಗೆ ಮೆಡಿಕೇಟೆಡ್ ಶ್ಯಾಂಪೂಸ್ ಇರುತ್ತೆ. ಕೀಟಕೊನೊಝೋಲ್ ಇರ್ಬೋದು, ಸೆಲೆನಿಯಂ ಸಲ್ಫೈಡ್ ಇರ್ಬೋದು, ಜಿಂಕ್ ಪೈರಥಾನ್ ಇರ್ಬೋದು. ಇವೆಲ್ಲ ಇರುವ ಶ್ಯಾಂಪೂಸ್ ಕೊಟ್ಟು ಡ್ಯಾಂಡ್ರಫ್ ಕಂಟ್ರೋಲಲ್ಲಿ ಮಾಡ್ಬೋದು. ಇನ್ನು ಕೆಲವು ಸ್ಕ್ಯಾಲ್ಪ್ ಕಂಡೀಷನ್ಸ್ನ ಡ್ಯಾಂಡ್ರಫ್ ಅಂತ ಮಿಸ್ಟೇಕ್ ಮಾಡ್ಕೋತಾರೆ. ಸೊ ಅದನ್ನು ನೋಡಿ ಏನಾದರೂ ಸೋರಿಯಾಸಿಸ್ ಇದೆಯಾ ಅಥವಾ ಏನಾದರೂ ಬೇರೆ ಕಂಡೀಷನ್ಸ್ ಇದೆಯಾ. ಚಿಕ್ಕ ಮಕ್ಕಳಲ್ಲಿ ಒಂದು ಪ್ಯಾಚ್ ಇರುತ್ತೆ, ಅದು ಫಂಗಲ್ ಇನ್ಫೆಕ್ಷನ್ ಆದರೂ ಇರ್ಬೋದು ಸ್ಕ್ಯಾಲ್ಪಲ್ಲಿ, ಅದನ್ನು ಡ್ಯಾಂಡ್ರಫ್ ಅಂತಲೇ ಅನ್ಕೋತಾರೆ. ಸೊ ಅದೆಲ್ಲ ನೋಡಿ ಚೆಕ್ ಮಾಡಿ ಅದು ಯಾವುದು ಸೂಟಬಲ್ ಶ್ಯಾಂಪೂ ಇದೆಯೋ ಅದು ಯೂಸ್ ಮಾಡಬೇಕಾಗುತ್ತೆ.